ಪ್ರಕೃತಿಯ ರೌದ್ರ ನರ್ತನ ಬೋಟೆಕೋಶಿ ನದಿಯಲ್ಲಿ ಜಲಸ್ಫೋಟ 16 ಗ್ರಾಮಗಳೇ ಸರ್ವನಾಶ ನೂರಾರು ಸಾವು ಕಣ್ಮರೆಯಾದ ಅವರೆಷ್ಟು ಕೈಲಾಸ ಯಾತ್ರಿಕರಿಗೆ ಜಲಕಂಟಕ ಒಂದೊಂದು ದೃಶ್ಯ ಭೀಕರ ಭಯಾನಕ ಜಲಪ್ರಳಯ ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನ ನೋಡ್ತಾ ಇದ್ರೆ ಮೈ ಜುಮ್ಮನತ್ತೆ ಆ ರೀತಿಯಾಗಿ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ಧ್ವಂಸ ಆಗೋಯ್ತು ಸರ್ವನಾಶ ಆಗೋಯ್ತು 16 ಹಳ್ಳಿಗಳು ಜಲ ಆರ್ಭಟಕ್ಕೆ ಆ ಒಂದು ಪ್ರಕೃತಿಯ ವಿಕೋಪಕ್ಕೆ ನಲುಗಿ ಹೋಗಿರುವಂತದ್ದು ನೂರಾರು ಜನ ಜೀವವನ್ನ ಕಳ್ಕೊಂಡಿದ್ದಾರೆ ಸಾವಿರಾರು ಜನ ನಾಪತ್ತೆ ಆಗಿದ್ದಾರೆ ಅದರಲ್ಲಿ ಭಾರತೀಯರು ಕೂಡ ಸೇರ್ಕೊಂಡಿದ್ದಾರೆ ಸುಮಾರು 300ಕ್ಕೂ ಹೆಚ್ಚು ಜನ ಭಾರತೀಯರು ಕೂಡ ನಾಪತ್ತೆ ಆಗಿರುವಂತದ್ದು ಬೋಟೆಕೋಶಿ ಅಬ್ಬರ ನಲುಗಿ ಹೋಗಿರುವಂತದ್ದು ನೇಪಾಳ ಜಲಸ್ಫೋಟಕ್ಕೆ 16 ಹಳ್ಳಿಗಳು ಸರ್ವನಾಶ ಆಗೋಯ್ತು 16 ಹಳ್ಳಿಗಳು ಸರ್ವನಾಶ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿನ ಭೀಕರತೆ ಹೇಗಿತ್ತು ಆ ಪ್ರಕೃತಿಯ ಮುನಿಸು ಹೇಗಿತ್ತು ಅಂತ 165ಕ್ಕೂ ಅಧಿಕ ಮಂದಿ ಜಲಸಮಾಧಿಯಾಗಿದ್ದಾರೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಮತ್ತಷ್ಟು ಹೆಚ್ಚಳ ಆಗ್ಬೋದು ಒಂದೊಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ರೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ನೋಡ್ತಾ ಇದ್ರಲ್ಲ ಆ ದೃಶ್ಯಾವಳಿಗಳು ಎಂಥವ್ರನ್ನಾದ್ರೂ ಕೂಡ ಮೈ ಜುಮ್ ಅನ್ಸುತ್ತೆ ನಾವು ಚಿತ್ರಗಳಲ್ಲಿ ನೋಡ್ತಾ ಇದ್ವಿ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಲ್ಲ ಅದನ್ನ ಅಂದ್ರೆ ಅದರಲ್ಲಿ ಏನೇನೋ ಮಾಡಿ ಗ್ರಾಫಿಕ್ಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ರು ಬಟ್ ಇದು ನಾವು ನೋಡ್ತಾ ಇರುವಂತ ದೃಶ್ಯಾವಳಿಗಳು ಎಲ್ಲವೂ ಕೂಡ ರಿಯಲ್ ಜಲರಾಶಿಗೆ 16 ಊರುಗಳು ಕಣ್ಮರೆಯಾಗಿದ್ದಾವೆ ರಸ್ತೆ ಸೇತುವೆ ಮನೆಗಳು ನೀರ್ಪಾಲಾಗೋಗಿದೆ 300ಕ್ಕೂ ಅಧಿಕ ಭಾರತೀಯರು ಕೂಡ ನೇಪಾಳದಲ್ಲಿ ಕಣ್ಮರೆ ಆಗಿದ್ದಾರೆ ಇಶಾ ಫೌಂಡೇಶನ್ನ 80 ಮಂದಿ ನಾಪತ್ತೆ ಆಗಿದ್ದಾರೆ ಕಲಬುರಗಿಯ 2 ಪ್ರವಾಸಿಗರು ಸೇಫ್ ಆಗಿದ್ದಾರೆ ನೇಪಾಳಕ್ಕೆ ನೆರವಿನ ಭರವಸೆಯನ್ನ ಕೊಟ್ಟಿರುವಂತದ್ದು ಭಾರತ ನೆರೆ ರಾಷ್ಟ್ರ ಇಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಭಾರತ ಇಂಥ ಸಂದರ್ಭದಲ್ಲಿ ಸ್ಪಂದಿಸ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಆದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಸಹಾಯ ಹಸ್ತವನ್ನ ಚಾಚುವಂತದ್ದೇ ಭಾರತ ಈ ಟೈಮ್ನಲ್ಲೂ ಕೂಡ ನೇಪಾಳಕ್ಕೆ ಸಹಾಯ ಹಸ್ತವನ್ನ ಚಾಚ್ತಾ ಇದೆ ಭಾರತದ ಗಡಿ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ನಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಗಡಿ ಭಾಗದ ರಾಜ್ಯಗಳು ಸ್ಪೆಷಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ಅಲ್ಲಿಂದ ಬರುವಂತ ನೀರು ಅಂದ್ರೆ ಕೆಳ ಹಂತದಲ್ಲಿರುವಂತ ರಾಜ್ಯಗಳು ನೇಪಾಳದ ಕೆಳ ಭಾಗದಲ್ಲಿರುವಂತ ರಾಜ್ಯಗಳು ಬಿಹಾರ ಮತ್ತು ಉತ್ತರ ಪ್ರದೇಶ ಸೊ ಆ ಒಂದು ರಾಜ್ಯಗಳ ಎಲ್ಲಿ ಹಾದೋಗುತ್ತಲ್ಲ ನದಿ ಆ ಸುತ್ತಮುತ್ತ ಇರುವಂತ ಗ್ರಾಮಗಳಿಗೆ ಎಚ್ಚರಿಕೆಯಿಂದ ಇರಬೇಕು ಆ ಜನರನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ ಹೈ ಅಲರ್ಟ್ ನಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು ಸೊ ಆ ಕೆಲಸವನ್ನ ಮಾಡಲಾಗ್ತದೆ ಅಲ್ಲಿ NDRF ತಂಡಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಲೇ ಎಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ ಇನ್ನು ಇಶಾ ಫೌಂಡೇಶನ್ 80 ಮಂದಿ ನೇಪಾಳದಲ್ಲಿ ನಾಪತ್ತೆ ಆಗಿದ್ದಾರೆ ಇಶಾ ಫೌಂಡೇಶನ್ ಅವರು 80 ಜನ ನಾಪತ್ತೆ ಆಗಿರುವಂತದ್ರ ಬಗ್ಗೆ ಇಶಾ ಫೌಂಡೇಶನ್ ಇಂದ ಮಾಹಿತಿಯನ್ನ ಕೊಡಲಾಗಿದೆ ಎಲ್ಲರೂ ಸುರಕ್ಷಿತವಾಗಿ ಬರಲಿ ಅಂತ ಸದ್ಗುರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಗೈರಾಂಗ್ ವಲಸೆ ಕಚೇರಿಯಲ್ಲಿದ್ದಾಗ ಪ್ರವಾಹ ಸಂಭವಿಸಿದೆ ಪ್ರವಾಹದ ತೀವ್ರತೆಗೆ ಆ ಇಡೀ ಪ್ರದೇಶವೇ ಕೊಚ್ಚಿಕೊಂಡು ಹೋಗಿದೆ ಅಲ್ಲಿ ತಂಗಿದ್ದಂತ ಸುಮಾರು 80 ಯಾತ್ರಿಕರು ನಾಪತ್ತೆ ಆಗಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಲಿಕ್ಕೆ ಸಿದ್ಧರಾಗಿದ್ರೂ ಕೂಡ ಸಾಧ್ಯವಾಗಿಲ್ಲ ರಸ್ತೆಗಳು ಸಂಪೂರ್ಣವಾಗಿ ಬಂದಾಗಿದ್ದಾವೆ ಸೇತುವೆಗಳು ಕೂಡ ಇಲ್ಲ ನಾಪತ್ತೆ ಆದಂತವರನ್ನ ಸುರಕ್ಷತೆಯಿಂದ ಬರುವಂತೆ ಪ್ರಾರ್ಥಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಗುರು ಯಾಕೆಂದ್ರೆ ಅಲ್ಲಿ ರಕ್ಷಣೆ ಮಾಡ್ಬಿಡಕ್ಕೆ ಪಟ್ಟಂತ ಹೋಗ್ಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ರಸ್ತೆಗಳಿಲ್ಲ ಸೇತುವೆಗಳಿಲ್ಲ ಎಲ್ಲವೂ ಕೂಡ ಧ್ವಂಸ ಆಗಿದೆ ಇಡೀ ಪ್ರದೇಶ ಕೆಸರುಮಯ ಆಗೋಗಿರುವಂಥದ್ದು ಹೆಲಿಕಾಪ್ಟರ್ ಮುಖಾಂತರ ಕೂಡ ಕೆಲವೊಂದು ಕಡೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಲ್ಲ ಹೇಗೆಲ್ಲ ಇದೆ ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದನ್ನ ತೀರಾ ಚಿಂತಾಜನಕ ಆಗೋಗಿದೆ ಹಾಗಾದ್ರೆ ಸದ್ಗುರು ಏನ್ ಮಾತನಾಡಿದ ನೋಡೋಣ Profound sense of pain and regret. I wish to bring to your notice that there has been a terrible flash flood between Tibet and Nepal border. About 484 people have gone missing. And on this side, and all phones are off, all telecommunications are down, roads are blocked, we are unable to go there. One of our groups, 22 are from United States, 12 from Canada, a total of 80, 3 volunteers and 1 doctor.
At 9:05, he sent a message that they have arrived at the immigration. So after that, this happened at 9:14. So literally the entire group was there in the building. Profound sense. ನೇಪಾಳ ನೆರೆಯಲ್ಲಿ ಸಿಲುಕಿರುವಂತದ್ದು ಕನ್ನಡಿಗರು. ಕಲಬುರಗಿ ಜಿಲ್ಲೆ ಮೂಲದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದ ಸಂಪರ್ಕ ಮಾಡಲಾಗಿದೆ. ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಇಬ್ಬರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಲ್ಲಿ ಯಶಸ್ವಿಯಾಗಲಾಗಿರುವಂಥದ್ದು. ನೇಪಾಳದಿಂದ ಕರೆತರಲಿಕ್ಕೆ ರಾಜ್ಯ ಸರ್ಕಾರದಿಂದಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕರ್ನಾಟಕ ಭವನದಲ್ಲಿ ಸಂತ್ರಸ್ತರು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಸಾಕಷ್ಟು ಜನ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿರುವಂಥ ಸಾಧ್ಯತೆ ಇರುವಂಥದ್ದು. ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೆಲ್ಪ್ಲೈನ್ ನಂಬರನ್ನು ಕೂಡ ಈಗಾಗಲೇ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಬಿಡುಗಡೆ ಮಾಡಲಾಗಿದೆ. ಅವರ ಕುಟುಂಬದವರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ಬೋದು. ಸೇಫ್ ಆಗಿದ್ರೂ ಕೂಡ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದು. ಸೇಫ್ ಆಗಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ಅಲ್ಲಿಂದನೂ ಕೂಡ ಕರೆತರುವಂಥ ಕೆಲಸವನ್ನು ಮಾಡಲಾಗುತ್ತೆ ಭಾರತ ಸರ್ಕಾರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ. ಸೊ ಹೀಗಾಗಿ ಯಾರು ಹೋಗಿದ್ರು, ಎಷ್ಟು ಜನ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ನಿಖರವಾಗಿ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಭಾರತದವರು ಹತ್ತತ್ರ 300ಕ್ಕೂ ಹೆಚ್ಚು ಜನ ಹೋಗಿದ್ದಾರೆ. ಪವಿತ್ರ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಕೈಗೊಂಡಿದ್ದಂಥ ಸಂದರ್ಭ ಇದು. ನೇಪಾಳಕ್ಕೆ ಹೋಗಿ ಅಲ್ಲಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಕೈಗೊಂಡಿದ್ರು. ಸಾಕಷ್ಟು ಜನ ನಾಪತ್ತೆ ಆಗಿದ್ದಾರೆ, ವಿದೇಶಿಗರು ನಾಪತ್ತೆ ಆಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಲ್ಲ ಈಗಷ್ಟೇ ಜಗ್ಗಿ ವಾಸುದೇವರು ಮಾತನಾಡ್ತಾ ಇದ್ರು. 80 ಜನ ನಾಪತ್ತೆ ಆಗಿರುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಇಶಾ ಫೌಂಡೇಶನ್ ಕಡೆಯಿಂದ ಹೋಗಿದ್ದಂಥವ್ರು ಅವರೆಲ್ಲರೂ ಕೂಡ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಮುಗಿಸ್ಕೊಂಡು ಬಂದಿದ್ದಂಥವ್ರು ಇಮಿಗ್ರೇಷನ್ ಅಲ್ಲಿದ್ರು. ಆದ್ರೆ ಆ ಬಂದಂತ ಪ್ರವಾಹ ನೋಡ್ತಾ ಇದ್ದಂತೆ ಅಲ್ಲಿದ್ದಂತ ಪ್ರದೇಶನೇ ಸರ್ವನಾಶ ಆಗೋಗಿದೆ, ಕೊಚ್ಕೊಂಡು ಹೋಗಿದೆ. ನಾವು ನೋಡ್ತಾನೆ ಇದೀವಲ್ಲ, ಒಂದೊಂದು ದೃಶ್ಯಾವಳಿಗಳು ಕೂಡ ಭಯಾನಕವಾಗಿ ಭೀಕರವಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ HSM ಪ್ರಕಾಶ್ ಸರ್, ಭೂಗರ್ಭ ಶಾಸ್ತ್ರಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಮಕೃಷ್ಣ ಐತಾಳ್ ಅವರು, ಟ್ರಾವೆಲ್ ಗೈಡ್. ಸರ್, ನಿಮಗೂ ಕೂಡ ಸ್ವಾಗತ. ಪ್ರಕಾಶ್ ಸರ್, ಈ ಒಂದು ಘಟನೆ ನಡಲಿಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ? ನೋಡಿ, ಇದರಲ್ಲಿ ಕಾಂಬಿನೇಷನ್ ಆಫ್ ರೀಸನ್ಸ್ ಕಂಡು ಬರ್ತಾ ಇದೆ. ಕಾಸಿಟಿವ್ ಫ್ಯಾಕ್ಟರ್ಸ್ ಮಲ್ಟಿಪಲ್ ಇವೆ. ಒಂದು, ನಿನ್ನೆ ಬೆಳಿಗ್ಗೆ 8:40ಕ್ಕೆ 4.9 ಅರ್ಥಕ್ವೇಕ್ 10 ಕಿಲೋಮೀಟರ್ ಆಳದಲ್ಲಾಗಿದೆ. ಶಾಲೋ ಫೋಕಸ್ ಅರ್ಥಕ್ವೇಕ್, ವೈಬ್ರೇಷನ್ ಜಾಸ್ತಿ ಆಗಿದೆ. ಅದರಿಂದಾಗಿ ಒಂದು ಲ್ಯಾಂಡ್ ಸ್ಲೈಡ್ ಕ್ರಿಯೇಟ್ ಆಗಿದೆ ಅಲ್ಲಿನ ಹಿಮಾಲಯದ ಪರ್ವತಗಳ ಕೆಲವು ಭಾಗಗಳಲ್ಲಿ. ಆ ಕಲ್ಲು ಮತ್ತು ಮಣ್ಣೆಲ್ಲ ಲೂಸ್ ಆಗಿ ಹತ್ತಿರದ ಗ್ಲೇಷಿಯರ್ ಮೇಲೆ ಬಿದ್ದಿದೆ. ಆ ಹೈಟಲ್ಲಿ ಸಾಕಷ್ಟು ಗ್ಲೇಷಿಯರ್ಗಳಿದ್ದಾವೆ, ಐಸ್ ಶೀಟ್ಗಳಿವೆ. ಒಂದ್ರ ಮೇಲೆ ಬಿದ್ದಾಗ ಅದು ಮೊಮೆಂಟಮ್ ಆಗಿದೆ. ಅದು ಮೊಮೆಂಟಮ್ ಆಗಿ ಚಲಿಸಕ್ಕೆ ಶುರು ಮಾಡಿದಾಗ ಡ್ಯೂ ಟು ಫ್ರಿಕ್ಷನ್ ಐಸು ನೀರಾಗುತ್ತೆ. ಆ ನೀರು ಪ್ಲಸ್ ಈ ಕಲ್ಲು ಮಣ್ಣು ಎಲ್ಲ ಸೇರಿ ಮಡ್ಡಾಗಿ ಎಂಟೈರ್ ಥಿಂಗ್ ಕೆಳಗಡೆ ಜಾರ್ಕೊಂಬಂದಿದೆ. ಅಲ್ಲಿ ಹೈ ಗ್ರೇಡಿಯಂಟ್ಸ್. ಈಗ ನೀವು ನೇಪಾಳ ತನಕ 5,000-6,000 ಮೀಟ್ರ್ ಅಂದರೆ ಅದ್ರ ಮೇಲಕ್ಕೆ ಟಿಬೇಟು 7,000-8 ಸಾವಿರಕ್ಕೆ ಹೊರಟೋಗುತ್ತದೆ ಏಕ್ದಮ್ಮು. ಅದು ಟಿಬೇಟ್ ಇಸ್ ನೋನ್ ಆಸ್ ರೂಫ್ ಆಫ್ ದಿ ವರ್ಲ್ಡ್. ಸೊ ಆ ರೀತಿ ತುಂಬ ಹೈಟ್ ಇದೆ. ಅಲ್ಲಿಂದ ನೇಪಾಳಿ ಕಡಿಮೆ, ಅಲ್ಲಿಂದ ಸಬ್ ಹಿಮಾಲಯ ಇನ್ನೂ ಕಡಿಮೆ ಆಗುತ್ತೆ. ಬಿಹಾರಿ ಬಂದಾಗ ಪ್ಲೇನ್ಸ್ ಬರುತ್ತೆ. ಸೊ ಆ ಹೈಟಲ್ಲಿ ಏಕ್ದಮ್ ಗ್ರೇಡಿಯಂಟ್ ಜಾಸ್ತಿ ಇರೋದ್ರಿಂದ ರಭಸವಾಗಿ ಬಂದಿದೆ. ಆನ್ ದಿ ವೇ ಏನೇನಿತ್ತು ಎಲ್ಲವನ್ನು ಕೊಚ್ಕೊಂಡು ತಂದಿದೆ. ಅದು ಹಳ್ಳಿಗಳಿರ್ಬೋದು, ಪಟ್ಟಣಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಏನೇನು ಮೇಜರ್ ಕನ್ಸ್ಟ್ರಕ್ಷನ್ಸ್
ಡಿಪ್ರೆಷನ್ ಇಂದ ಒಂದು ಡ್ಯಾಮ್ ಕೂಡ ಒಡೆದಿದೆ ಅಂತ ಒಂದು ರೀಸನ್ ಇದೆ. ಅಲ್ಲಿ ಆಲ್ ಅಲಾಂಗ್ ಸೆವರಲ್ ಗ್ಲಾಫ್ಸ್ ಇರ್ತವೆ. ಗ್ಲಾಫ್ಸ್ ಅಂದರೆ ಗ್ಲೇಷಿಯಲ್ ಲೇಕ್ಸ್ ಅಂತ. ಆ ಗ್ಲೇಷಿಯಲ್ ಲೇಕ್ಸು ಹಿಮ ಕರಗಿ ಬೇಸಿಗೆನಲ್ಲಿ ನೀರಾಗಿ ಕೆಳಗಡೆ ಬಂದು ಎಲ್ಲಾದರೂ ಡಿಪ್ರೆಷನ್ನಲ್ಲಿ ನ್ಯಾಚುರಲಾಗಿ ಕಲೆಕ್ಟ್ ಆಗಿರ್ಬೋದು, ಅಥವಾ ಹಿಂದೆ ಲ್ಯಾಂಡ್ ಸ್ಲೈಡ್ಗಳಾದಾಗ ಆ ಸ್ಲೋ ಮೆಟೀರಿಯಲ್ ಎಲ್ಲ ನದಿ ಪಾತ್ರಕ್ಕೆ ಬಂದು ಅಡ್ಡಲಾಗಿ ಕಟ್ಟೆ ಆಗಿರ್ಬೋದು. ಸೊ ಗ್ಲೇಷಿಯಲ್ ಲೇಕ್ಸ್ ಈ ರೀತಿಯ ಸಂದರ್ಭದಲ್ಲಿ ಮೇಲಿನಿಂದ ಹೆಚ್ಚಿನ ನೀರು ಮಣ್ಣು ಕೊಚ್ಕೊಂಬಂದ್ರೆ ಅದೆಲ್ಲವೂ ಮಿಕ್ಸ್ ಆಗಿ ಓವರ್ಫ್ಲೋ ಆಗುತ್ತೆ. ಕೆಲವೊಮ್ಮೆ ಆ ಕಟ್ಟೆ ಒಡೆದೋಗುತ್ತೆ. ಆಗ ಡಬಲ್ ನೀರು, ಡಬಲ್ ಮಕ್ಕು ಅದೆಲ್ಲವೂ ಕೆಳಗಡೆ ಬಂದುಬಿಡುತ್ತೆ. ಈ ರೀತಿ ರಭಸವಾಗ ಅದೊಂದು ಗ್ಲಾಫ್. ಇನ್ನೊಂದು ಕ್ಲೌಡ್ ಬರ್ಸ್ಟ್ ಅಂತ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಳೆ ಬಂದಿರೋ ಸಾಧ್ಯತೆ ಇದೆ. ಕಳೆದ 1.5 ತಿಂಗಳಿಂದ ಮಿಡ್ ಪ್ಯಾಸಿಫಿಕ್ನಲ್ಲಿ, ವೆಸ್ಟರ್ನ್ ಪ್ಯಾಸಿಫಿಕ್ನಲ್ಲಿ 2 ಭಯಂಕರ ಚಂಡಮಾರುತಗಳಿದ್ದು, ಡಾಲ್ಫಿನ್ ಅಂತ ಮತ್ತು ಲಾರಾ ಅಂತ. ಅವುಗಳು ಪಶ್ಚಿಮಕ್ಕೆ ಬಂದು ಫಿಲಿಪೀನ್ಸ್ ಮತ್ತು ಚೈನಾ ಕೆಲವು ಭಾಗಗಳಿಗೆ ಹಾನಿ ಉಂಟು ಮಾಡಿದ್ದು. ಲಾರಾ ಹವಾಯಿಯನ್ ದ್ವೀಪದಲ್ಲಿ ಸಾಕಷ್ಟು ಅನಾಹುತ ಉಂಟು ಮಾಡಿತು. ಅದರ ಟ್ರೇಸಸ್ಸು ಮತ್ತು ರೆಮ್ನೆಂಟ್ ಕ್ಲೌಡ್ಸು ನಮ್ಮ ಕಡೆ ಬಂದಿವೆ ಅಂತ. ಅದು ಯಾವ ಕಡೆಯಿಂದ? ಥೈಲ್ಯಾಂಡ್ ಕಡೆಯಿಂದ, ತೈವಾನ್ ಆ ಕಡೆಯಿಂದ ಬಂದು ನಾರ್ತ್ ಈಸ್ಟು ಮತ್ತು ಈ ಹಿಮಾಲಯಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದೆಲ್ಲ ಒಂದು ಕಡೆ ಸೇರಿ ಕ್ಲೌಡ್ ಬಸ್ಟ್ ಆಗಿರೋ ಚಾನ್ಸ್ ಇರುತ್ತೆ. ಇದೊಂದು. ನಂತರ ಈಗ ಪ್ರೆಸೆಂಟ್ಲಿ 2 ಆಕ್ಟಿವ್ ಆಗಿವೆ. ಒಂದು ನಾರಾ ಅಂತ ನಿಯರ್ ತೈವಾನ್, ಇನ್ನೊಂದು ಸೇದಿಯಸ್ ಅಂತ. ಅದೊಂದು ಚಂಡಮಾರುತ 160 ಕಿಲೋಮೀಟರ್ ಸ್ಪೀಡಲ್ಲಿ ನಡೀತಾ ಇದೆ ಮಿಡ್ ಪ್ಯಾಸಿಫಿಕ್ ಅಲ್ಲಿ. ಅದು ಚೈನಾ ಒಳಗಡೆ ಹೋಗಿ ಆ ಲ್ಯಾಟಿಟ್ಯೂಡಲ್ಲಿ ಟಿಬೆಟಿಗೆ ಬಂದು ಅಲ್ಲಿ ದೊಡ್ಡ ಮಳೆ ಆದರೆ ನೇಪಾಳಕ್ಕೆ, ಬಿಹಾರಕ್ಕೆ ಎಫೆಕ್ಟ್ ಆಗೋ ಚಾನ್ಸ್ ಇದೆ. ಸೊ ಇದೆಲ್ಲ ನಾವು ಸ್ಟಡಿ ಮಾಡಿದಾಗ ನನಗನ್ಸೋದು, ನೋಡಿ, ಈ ಅನಾಹುತದಲ್ಲಿ 13 ಹೈಡಲ್ ಪ್ರಾಜೆಕ್ಟ್ಸ್ ನಾಶ ಆಗಿವೆ, 40 ರೋಡ್ಗಳು ಕಿತ್ಕೊಂಡೋಗಿವೆ, ಆಮೇಲೆ ಎಷ್ಟು ಹಳ್ಳಿಗಳು ಹೋಗಿದೆ, ಸೇತುವೆಗಳು ಹೊರಟೋಗಿವೆ, ಹಳ್ಳಿಗಳೇ ಧ್ವಂಸ ಆಗೋಗಿದೆ, ಹಳ್ಳಿಗಳು, ಪಟ್ಟಣಗಳ ಯಾವುದದು ರಸೋವ್ ಆ ರಸೋವ್ ಪಟ್ಟಣ ನೋಡಿ ನೀವು, ನದಿ ಪಕ್ಕದಲ್ಲಿ ಹರಿತಾ ಇದೆ. ಇಲ್ಲಿ ಮನೆಗಳಿವೆ, ನದಿ ಪಕ್ಕದಲ್ಲೇ ಊರು ಕಟ್ಟಿದ್ದಾರೆ, ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಅವರಿಗೆ ಬೇಸಿಕ್ ಜಿಯಾಲಜಿಕಲ್ ನಾಲೆಡ್ಜ್ ಇಲ್ಲ ಪ್ಲಾನರ್ಸ್ಗೆ. ನಾನು ಪ್ಲಾನರ್ಸಿಗೆ ಬ್ಲೇಮ್ ಮಾಡ್ತೀನಿ. ಈ IAS ಆಫೀಸರ್ಸ್ ಇದ್ದಾರೆ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ನೀತಿ ಆಯೋಗ್ ಅಂತ ಬುದ್ಧಿವಂತರು ಅಂದ್ಕೊಂಡಿರೋದಿದ್ದಾರೆ. ಅವರಿಗೆ ಬೇಸಿಕ್ ನಾಲೆಡ್ಜ್ ಇರಲ್ಲ. ಆ ನದಿ ಪಕ್ಕದಲ್ಲಿರುವಂಥ ಜಾಗ ಅದು ಗಟ್ಟಿ ಜಾಗ ಅಲ್ಲ. ನದಿ ಹರಿತಾ ಇತ್ತಲ್ಲಿ ಹಿಂದೆ, ಅಲ್ಲಿ ಡೆಪಾಸಿಟ್ ಮಾಡಿ ರಾಕ್ಸ್ ಅದೆಲ್ಲ, ಅಲ್ಲಿ ಹೈಟ್ ಜಾಸ್ತಿ ಆದಾಗ, ಟೆರೇಸ್ ಆದಾಗ ಈ ಕಡೆ ಹರಿಯಕ್ಕೆ ಶುರು ಮಾಡಿ. ನಮ್ಮ ಕೇರಳದಲ್ಲೆಲ್ಲ ಆಯ್ತಲ್ಲ, ಮೆಪ್ಪಾಡಿನಲ್ಲಿ ಆದ ಹಾಗೆ. ಮೆಪ್ಪಾಡಿನಲ್ಲೂ ಅದೇ ಓಲ್ಡ್ ಚಾನಲ್ ಕವರ್ ಆಗಿತ್ತು, ಹೊಸ ಚಾನಲ್ ಹೋಗ್ತಾ ಇತ್ತು. ಈ ಪ್ರೆಸೆಂಟ್ ಲ್ಯಾಂಡ್ ಸ್ಲೈಡ್ ಅಲ್ಲಿ ಅಲ್ಲಿಂದ ತನಕ ಬಂತು, ಇದು ಬ್ಲಾಕ್ ಆಯ್ತು ಲೆಫ್ಟ್ಗೆ ಹೋಗೋದು. ಹಳೆ ಚಾನಲ್ ಹೊರಟೋಯ್ತು. 3 ಹಳ್ಳಿಗಳಿದ್ದು ಅವೆಲ್ಲ ನೆಲಸಮ ಅದು. ಈ ತರ ಹಿಮಾಲಯನ್ ರಿವರ್ಸು ಹೈಲಿ ಡೈನಮಿಕ್, ಪ್ರತಿ ವರ್ಷ ತನ್ನ ಪಾತ್ರಗಳನ್ನು ಬದಲಾಯಿಸ್ತವೆ. ಫ್ಲೋಯಿಂಗ್ ರಿವರ್ ಕೋರ್ಸಸ್, ಇಲ್ಲಿ ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಮೆಟೀರಿಯಲ್ ರಾಕ್ ಡೆಬ್ರಿಸ್ ಎಲ್ಲ ಹೆಂಗೆ ಅಟ್ ಎ ಟೈಮ್ ಒಂದೇ ಸಲ ಹೆಂಗ್ ಬರುತ್ತೆ. ಅಷ್ಟು ಫೋರ್ಸ್ ಇರುತ್ತೆ ನೋಡಿ, ಅಷ್ಟು ವೆಲಾಸಿಟಿ ಇರುತ್ತೆ, ದೊಡ್ಡ ದೊಡ್ಡ ಬಂಡೆಗಳನ್ನ ಕಳ್ಕೊಂಬಂದು ಬಿಡುತ್ತೆ, ಅಷ್ಟು ಫೋರ್ಸ್ ಇರುತ್ತೆ ನೋಡಿ. ಬೇಸಿಕಲಿ ನೀವು ಹುಟ್ಟೋದಕ್ಕೆ ಮುಂಚೆ, ಮನುಷ್ಯನು ಹುಟ್ಟೋದಕ್ಕೆ ಮುಂಚೆ ಇವೆಲ್ಲ ಇದ್ದೋ, ಪರ್ವತಗಳು, ನದಿಗಳು ಇವೆಲ್ಲ ಇದ್ದೋ. ಅವುಗಳ ಡ್ಯೂಟಿ ಏನು? ಲೆವೆಲ್ ಮಾಡೋದು. ಏನು ಪರ್ವತಗಳೇನಿದೆ ಅದನ್ನೆಲ್ಲ ಕರಗಿಸಿ ಅದನ್ನೆಲ್ಲ ನದಿಗಳ ಮೂಲಕ ಹೊತ್ಕೊಂಡು ತಂದು ಕೊನೆಗೆ ತಗೊಂಡೋಗ್ಬಿಟ್ಟು ಸಮುದ್ರಕ್ಕೆ ಹಾಕೋದು. ಸಮುದ್ರದಲ್ಲಿ ಹೀಗೆ ಲೇಯರ್ ಬೈ ಲೇಯರ್ ಡಿಪಾಸಿಟ್ ಆಗಿ ಅದ್ರ ಹೈಟ್ ಜಾಸ್ತಿ ಆಗುತ್ತೆ. ಆ ನೀರು ಈ ಕಡೆ ಬರುತ್ತೆ, ಸಮುದ್ರ ಈ ಕಡೆ ಬರುತ್ತೆ, ಅದು ನೆಲ ಆಗುತ್ತೆ ಮೇಲಕ್ಕೆ ಬಂದು. ಈ ರೀತಿಯ ಲ್ಯಾಂಡ್ ಅಂಡ್ ಸಿ ಎಕ್ಸ್ಚೇಂಜ್ ಬಹಳ ಸರಿ ಆಗಿದೆ ಜಿಯಾಲಜಿಕಲ್ ಟೈಮ್ನಲ್ಲಿ. 450 ಕೋಟಿ ವರ್ಷಗಳ ಭೂ ಇತಿಹಾಸದಲ್ಲಿ ಹಲವಾರು ಬಾರಿ ಈ ರೀತಿ ಆಗಿದೆ. ಈಗ ಹಿಮಾಲಯ ಬೆಳೀತಾ ಇದೆ, ಯಾವುದೋ ಒಂದು ಘಟ್ಟದಲ್ಲಿ ಬೆಳವಣಿಗೆ ನಿಂತೋಗುತ್ತೆ, ಆಗ ಮೆಟೀರಿಯಲ್ ಎಲ್ಲ ಕೆಳಗಡೆ ಬರುತ್ತೆ ಈ ನದಿಗಳ ಮೂಲಕ. ಇದು ಜಿಯಾಲಜಿಕಲ್ ಪ್ರೋಸೆಸ್ ಓವರ್ 450 crores ಆಫ್ ಇಯರ್ಸ್. 450 ಅಲ್ಲದೆ ಅಟ್ಲೀಸ್ಟ್ 400 crores ಆಫ್ ಇಯರ್ಸ್ ಇಂದ, 400 ಕೋಟಿ ವರ್ಷಗಳಿಂದ ಇದೇ ರೀತಿಯ ಪ್ರಕ್ರಿಯೆ, ಭೂ ಪ್ರಕ್ರಿಯೆ ನಡ್ಕೊಂಡ್ ಬರ್ತಾ ಇದೆ. ಇವತ್ತು ನಾವು ಕಳೆದ 10-20 ವರ್ಷಗಳಿಂದ 50 ವರ್ಷಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ನದಿಗಳು ಹೊತ್ಕೊಂಡೋಗೋ ಮೆಟೀರಿಯಲ್ ಅಡ್ಲಾಗಿ ಡ್ಯಾಮ್ ಕಟ್ಟಿದ್ದೀವಿ, ಹೈಡಲ್ ಪ್ರಾಜೆಕ್ಟ್ ಕಟ್ಟಿದ್ದೀವಿ. ಅದು ತನ್ನ ಪಾಡಿ ತಾನು ಹೊತ್ಕೊಂಡ್ಬರುತ್ತೆ ಮೇಲ್ಗಡೆಯಿಂದ, ಅಲ್ಲಿಗೆ ಹಾಕಿದೆ,
ಅದೇನಾಗಿದೆ, ಡ್ಯಾಮ್ ತಡೆದಿದೆ, ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಈ ನದಿನಲ್ಲಿ ಕೆಳಗೆ ಬರಬೇಕಾದ್ರೆ ಅಲ್ಲೇ ನಿಂತಿದೆ. ಈ ನೀರು ಹರಿಯೋದಕ್ಕೆ ಚಾನಲ್ ಏನಿತ್ತು, ಡೀಪ್ ಚಾನಲ್, ಅದೆಲ್ಲ ಫಿಲಪ್ ಆಗಿದೆ. ಸೊ ನೀರು ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಪಕ್ಕಕ್ಕೆ ಹರಡುತ್ತೆ. ಬ್ಯಾಂಕ್ ಓವರ್ಫ್ಲೋ ಆಗುತ್ತೆ, ಅದರ ರಿವರ್ ಬ್ಯಾಂಕ್ ಓವರ್ಫ್ಲೋ ಆಗುತ್ತೆ, ಅದು ಫ್ಲಡಿಂಗ್ ಆಗುತ್ತೆ. ಇದು ರಿವರ್ ಚಾನಲ್ಸ್ನ ಫ್ರೀಯಾಗಿ ಬಿಟ್ಟುಬಿಡ್ಬೇಕು. ನಾವು ಕರ್ನಾಟಕದಲ್ಲೂ ಇದೇ ಮಾಡಿದ್ದೀವಿ. ನಮ್ಮ ಎಲ್ಲ ನದಿಗಳು, ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಇವೆಲ್ಲ, ಕಾವೇರಿ ಇರ್ಬೋದು, ಯಾವುದೇ ಇರ್ಬೋದು, ವೇದಾವತಿ ಅಂತೂ ಮರಳು ತುಂಬ್ಕೊಂಡು ಹೋಗಿದೆ, ನೀರು ಹರಿಯೋದಕ್ಕೆ ಜಾಗ ಇಲ್ಲ. ಸೊ ಈ ರೀತಿ ರಿವರ್ ಕೋರ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕು. ಎಲ್ಲಿ ಚೋಕಾಗಿದೆ, ಎಲ್ಲಿ ಓವರ್ಫ್ಲೋ ಆಗ್ತಾ ಇದೆ, ಎಲ್ಲಿ ಫ್ಲಡಿಂಗ್ ಆಗ್ತಾ ಇದೆ, ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಚಾನಲ್ ಕ್ಲಿಯರ್ ಮಾಡೋಣ, ಮೆಟೀರಿಯಲ್ ತೆಗೆದುಬಿಟ್ಟು ಅದಾದರೂ ಮಾಡಿ, ಡ್ಯಾಮ್ಗಳು ಕ್ಲಿಯರ್ ಮಾಡಿ, ಡಿಸಿಲ್ಟಿಂಗ್ ಮಾಡಿ ಅಲ್ವಾ. ಸೊ ಅದೇನು ಮಾಡಲ್ಲ, ಇಲ್ಲೂ ದುರಂತ, ಅಲ್ಲೂ ದುರಂತ. ಈ ದುರಂತಗಳಿಗೆ ಇನ್ನೊಂದು ಕಾರಣ ಹೇಳ್ತಾ ಇದ್ದಾರೆ. ಈಗ ಚೈನಾ ಟಿಬೆಟಲ್ಲಿ ಡ್ಯಾಮ್ ಕಟ್ಟಿದ್ರು, ಆ ಡ್ಯಾಮ್ ಅಗಿಬೇಕಾದ್ರೆ ಮೆಟೀರಿಯಲ್ ಪಕ್ಕದಲ್ಲಿತ್ತು, ಲೂಸ್ ಮೆಟೀರಿಯಲ್ಲು, ಅದು ಮಳೆನಲ್ಲಿ ಹೊಡ್ಕೊಂಬಂದಿದೆ ಅಂತ. ಇದು ಇಂಟರ್ನ್ಯಾಷನಲ್ ಇದು ಮ್ಯಾಟರು. ಬಾರ್ಡರಿಗೆ ಕ್ಲೋಸ್ ಆಗಿ ಈ ರೀತಿ ನದಿಗಳಿಗೆ ಅಣೆಕಟ್ಟು ಕಟ್ಟೋದು ದುರಂತನೇ. ಅಲ್ಲಿ ಅವ್ರಿಗೇನಾದರೂ ಎಕ್ಸಸ್ ಮಳೆ ಬಿದ್ದು ಕ್ಲೌಡ್ ಬರ್ಸ್ಟ್ ಆಗಿ ಹೆಚ್ಚಿನ ನೀರು ಬಂದರೆ ನಮಗೆ ಬರುತ್ತೆ, ನಮಗೆ ದುರಂತ ಆಗುತ್ತೆ. ಅಲ್ಲಿ ಡ್ಯಾಮ್ ಹೊಡೆದೋದ್ರೆ ಎಂಟೈರ್ ವಾಟರ್ ಕೆಳಗಡೆ ಬರುತ್ತೆ. ಇವೆಲ್ಲವೂ ಕೂಡ ಕೆಳಭಾಗದಲ್ಲಿ ಬೇರೆ ಬಿಹಾರ, ಉತ್ತರ ಪ್ರದೇಶ ಎಲ್ಲ ಇದೆ, ಅಲ್ಲೇ ಎಫೆಕ್ಟ್ ಆಗ್ಬೋದು. ಅದ್ರ ಬಗ್ಗೆ ಮಾತನಾಡ್ತೀನಿ ಸರ್. ನಮ್ಮ ಜೊತೆ ರಾಮಕೃಷ್ಣ ಐತಾಳ್ ಅವರಿದ್ದಾರೆ, ಟ್ರಾವೆಲ್ ಗೈಡ್, ಅವ್ರನ್ನೂ ಕೂಡ ಮಾತನಾಡ್ತೀನಿ. ರಾಮಕೃಷ್ಣ ಅವರೇ, ನೇಪಾಳದ ಪ್ರವಾಹದಿಂದ ಈಗ ಸ್ಪೆಷಲಿ ಯಾವೆಲ್ಲ ಟೂರಿಸ್ಟ್ ರೂಟ್ ಇತ್ತಲ್ಲ ಅಲ್ಲಿ ಅಫೆಕ್ಟ್ ಆಗಿದೆ ಅಂತ, ಅತಿ ಹೆಚ್ಚಾಗಿ ಪ್ರವಾಸಿಗರೇ ಇಲ್ಲಿ ನಾಪತ್ತೆ ಆಗಿರೋದು. ಯಾವ ಜಾಗ ಅಂತ ಅಷ್ಟು ಐಡಿಯಾ ಇಲ್ಲ ನನ್ಗೆ. ನೇಪಾಳಕ್ಕೆ ಸುಮಾರು ಜನ ಟೂರ್ ಹೋಗ್ತಾರೆ, ಆದ್ರೆ ಕೆಲವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ನೇಪಾಳ, ಕಾಠ್ಮಂಡು ಹೋಗ್ತಾರೆ ಕೆಲವರು ಪಶುಪತಿ ಹೋಗ್ತಾರೆ. ಅದು ಡಿಪೆಂಡ್ ಅಪಾನ್ ಕೆಲವು ಟೂರ್ ಏನ್ ಮಾಡ್ತಾರೆ, ಟೂರ್ ಆಪರೇಟರ್ಗಳು ಕಾಶಿ, ವಾರಣಾಸಿ, ಪ್ರಯಾಗ್, ಗಯಾ, ಅದಾದ ಮೂರ್ ಹೋಗಿ ಇಲ್ಲಿಂದ ಅಯೋಧ್ಯೆ ಹೋಗಿ, ಅಯೋಧ್ಯದಿಂದ ಅವ್ರನ್ನ ನೇಪಾಳ ಕರ್ಕೊಂಡು ಹೋಗ್ತಾರೆ. ಕೆಲವರು ಏನ್ ಮಾಡ್ತಾರೆ, ಬಸ್ಸಲ್ಲಿ 10-15 ದಿವಸ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದವರು ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಬೆಂಗಳೂರಿಂದ ಇಲ್ಲ ಬೇರೆ ಬೇರೆ ಕಡೆಯಿಂದ ನೇಪಾಳಕ್ಕೆ ಹೋಗಿ ಅಲ್ಲಿಂದ ಲೋಕಲ್ ಟೂರ್ ತಗೋತಾರೆ. ಇದು ಉತ್ತರ ನೇಪಾಳ ಅಲ್ಲ, ಇಲ್ಲ ಆಲ್ಮೋಸ್ಟ್ ಹೋಗುವಂತವ್ರು ಎಲ್ರು ಕೂಡ ಈ ಕೈಲಾಸ, ಮಾನಸ ಸರೋವರ ಯಾತ್ರೆಗೆ ಹೋಗುವಂತವ್ರೇನಾ? ಇಲ್ಲ, ಅದೇ ಬೇರೆ. ಮಾನಸ ಸರೋವರ ಯಾತ್ರೆನೇ ಬೇರೆ, ನೇಪಾಳ ಯಾತ್ರೆನೇ ಬೇರೆ. ಮಾನಸ ಸರೋವರ ಹೋಗ್ಬೇಕಂದ್ರೆ ಅದು ಫಸ್ಟ್ ನಮ್ಗೆ ಅಲ್ಲಿ ಹಿಮಾಲಯದ ಹೋದಾಗ ಉಸಿರಾಟ ತುಂಬಾ ಏರುಪೇರ್ ಆಗತ್ತೆ. ಅಲ್ಲಿ ಫಸ್ಟ್ ಟ್ರೈನಿಂಗ್ ತಗೊಳ್ತಾರೆ, ಕೆಳಗಡೆ ನಿಲ್ಸ್ತಾರೆ ಅವ್ರನ್ನ. ಅಲ್ಲಿಂದ ಒಂದು 10-20 ಕಿಲೋಮೀಟರ್ ಮೇಲೆ ಹತ್ಸಿ ಅಲ್ಲಿ ನೋಡ್ತಾರೆ. ಅವರಿಗೆ ಹವಾಗುಣ ಹೊಂದಿಕೆ ಆಗತ್ತೋ ಇಲ್ಲೋ ಅಂತ ಅನ್ಕೊಂಡು ಅವರಿಗೆಲ್ಲ ಟೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ಆಕ್ಸಿಜನ್ ಕಮ್ಮಿ ಆಗಿ ಪ್ರಾಬ್ಲಮ್ ಆದ್ರೆ ಆಗತ್ತೆ ಅಂತ ಹೇಳಿ ಅದನ್ನ ಟ್ರೈನಿಂಗ್ ಮಾಡ್ಕೊಂಡು, ಅದು ಬೇರೆ ಟೂರೇ ಇರುತ್ತೆ. ಇದು ನೇಪಾಳ ಬೇರೆ, ಹಿಮಾಲಯ ಟೂರೇ ಬೇರೆ, ನೇಪಾಳ ಟೂರೇ ಬೇರೆ. ಅದು ಮೊರಲೆಸ್ ಟ್ರೆಕ್ಕಿಂಗ್ ಟೂರ್ ಆಗುತ್ತೆ ಹಿಮಾಲಯ ಹೋಗೋದಲ್ಲ. ಅಮರ್ನಾಥ್, ಬದ್ರಿನಾಥ್. ಪ್ರಕಾಶ್ ಸರ್, ಇಂಥ ಅಂದರೆ ಈಗೆಲ್ಲ ಟೆಕ್ನಾಲಜಿ ಯಾವ ಲೆವೆಲಿಗೆ ಮುಂದುವರೆದಿದೆ ಅನ್ನುವಂಥದ್ದನ್ನ ನೋಡ್ತಾನೆ ಇದ್ದೀವಿ, AI ಯುಗ. ಇಂಥ ಸಂದರ್ಭದಲ್ಲಿ ಇಂಥ ಕೊಲಾಪ್ಸ್ಗಳನ್ನು, ಈ ಥರದ್ದು ಆಗಬಹುದು, ಪ್ರಕೃತಿ ವಿಕೋಪ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗದೇ ಇಲ್ವಾ? ಐಡೆಂಟಿಫೈ ಮಾಡ್ಬೋದು, ಬಟ್ ಟೈಮ್ ಅವೈಲಬಲ್, ವಾರ್ನಿಂಗ್ ಕೊಡೋದಕ್ಕೆ ಟೈಮ್ ಅವೈಲಬಲ್ ಭಾಳ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ 4.9 ಅರ್ಥಕ್ವೇಕ್ ಆಗಿದೆ, ಅದಾದಮೇಲೆ 9 ಗಂಟೆಗೆ ಪ್ರವಾಹ ಕಾಣಿಸ್ಕೊಂಡಿದೆ. ಸೊ ಕೇವಲ 20 ನಿಮಿಷ ಟೈಮ್ ಇತ್ತು. ಆ ರೀತಿಯ ಅಲರ್ಟ್ ಸೈರನ್ಗಳು, ಸಿಗ್ನಲ್ಗಳು, ಶೆಲ್ಟರ್ಗಳು ಇವನ್ನೆಲ್ಲ ಹಿಮಾಲಯದಲ್ಲಿ ಮಾಡಿಲ್ಲ. ಸೈಕ್ಲೋನ್ ವಾರ್ನಿಂಗ್ ಸಿಸ್ಟಮ್ಮು ಮೊಬೈಲ್ಗೆ ಬಂದ್ಬಿಡುತ್ತೆ ಈಗೆಲ್ಲ ವಾರ್ನಿಂಗ್ಸ್. ವಿತಿನ್ ಐ ಥಿಂಕ್ 5 ಮಿನಿಟ್ಸ್ ಒಳಗಡೆ ಅಲರ್ಟ್ಸ್ ಬಂದಿರುತ್ತೆ. ಅಲ್ಲಲ್ಲಿ ಶೆಲ್ಟರ್ಸ್ ಮಾಡಿದ್ದಾರೆ. 3 ಲಕ್ಷ ಜನ ಎವ್ಯಾಕ್ಯುಯೇಟ್ ಮಾಡ್ತಾರೆ, ಯಾರೂ ಸತ್ತಿಲ್ಲ ಇತ್ತೀಚೆಗೆ ಒಡಿಸ್ಸಾದಲ್ಲಿ, ಅಲ್ಲೆಲ್ಲ. ಅದೇ ರೀತಿ ಸುನಾಮಿ ವಾರ್ನಿಂಗ್ ಸೆಂಟರ್ಸ್ ಮಾಡಿದ್ದಾರೆ, ಸುನಾಮಿ ಶೆಲ್ಟರ್ಸ್ ಮಾಡಿದ್ದಾರೆ. ಆದರೆ ಈ ರೀತಿಯ ಗ್ಲಾಫ್ ರಿಲೇಟೆಡ್, ಗ್ಲಾಫ್ ಅಂದರೆ ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲೋಗಳು, ಆ ರೀತಿಯ ಸಿಚುಯೇಷನ್ಗಳಿಗೆ ಎಲ್ಲೂ ಕೂಡ ಮಾಡಿಲ್ಲ. ಆ ರೀತಿ ಮಾಡ್ತಾ ಹೋದ್ರೆ ಹಿಮಾಲಯದಲ್ಲಿ ಎಲ್ಲ ಮಾಡಬೇಕು. ಈಗ ಇದು ಬೋಟೆ ಕೋಶಿನಲ್ಲಾಗಿದೆ, ಅದೇ ಕೋಶಿ ನಮ್ಮ ಬಿಹಾರಿ ಬರುತ್ತೆ. ನಿಮ್ಮ ಹಿಮಾಲಯದ ಎಲ್ಲ ರಿವರ್ಗಳಲ್ಲೂ ಈ ರೀತಿಯ ಸನ್ನಿವೇಶ ನಾಳೆ ದಿನ ಉಂಟಾಗ್ಬೋದು, ಒಂದಲ್ಲ ಒಂದಿನ. ಯಾಕೆಂದ್ರೆ ಆಲ್ ಆರ್ ಈಕ್ವಲಿ ಡೈನಮಿಕ್, ಈಕ್ವಲ್ ರೆಜಿಮ್ಸ್, ಫ್ಲೋ ರೆಜಿಮ್ಸು, ಈಕ್ವಲ್ ಪೊಟೆನ್ಷಿಯಲ್ ಫಾರ್ ಡೇಂಜರ್ ಎಲ್ಲ ಕಡೆ ಇದೆ. ಗ್ಲೇಷಿಯರ್ಸ್ ಎಲ್ಲ ಕಡೆ ಇದೆ. ನಮ್ಮ ಡಿಪಾರ್ಟ್ಮೆಂಟು 9,000 ಗ್ಲೇಷಿಯರ್ನ
ಐಡೆಂಟಿಫೈ ಮಾಡಿ ಮಾನಿಟರ್ ಮಾಡ್ತೀವಿ. ಅದರ ಅಡ್ವಾನ್ಸಿಂಗ್ ಎಷ್ಟಾಗಿದೆ ಸಮ್ಮರ್ನಲ್ಲಿ, ಅಲ್ಲ ವಿಂಟರ್ನಲ್ಲಿ, ಸಮ್ಮರ್ನಲ್ಲಿ ಎಷ್ಟು ರಿಟ್ರೀಟ್ ಆಗಿದೆ, ವಿಂಟರ್ನಲ್ಲಿ ಎಷ್ಟು ಗ್ರೋತ್ ಆಗಿದೆ, ಅಕ್ಯುಮುಲೇಷನ್ ಆಗಿದೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಅದ್ರ ಬಗ್ಗೆ ಮೆಟೀರಿಯಲ್ ಇದೆ. ಸೊ ನಾವು ಎಲ್ಲಿ ಹೆಚ್ಚು ಮೆಲ್ಟಿಂಗ್ ಆಗೋ ಚಾನ್ಸ್ ಇದೆ ಅಥವಾ ಹೆಚ್ಚು ಅಕ್ಯುಮುಲೇಷನ್ ಆಗಿದೆ, ಅದ್ರ ವೆಯ್ಟಿಂದಾಗಿ ಈ ಗ್ಲೇಷಿಯರ್ ಮೊರೈನ್ ಆಗುತ್ತೆ. ಮೂಮೆಂಟ್ ಆದಾಗ ಮೊರೈನ್ ಆದರೆ ಸ್ವಯಂ ಚಾಲಿತವಾಗಿ ಕೆಳಗಡೆ ಹೊರಟೋಗುತ್ತೆ. ಇವು ಯಾವ ಭೂಕಂಪಾಸ್ ಲ್ಯಾಂಡ್ ಸ್ಲೈಡ್ ಇಲ್ದಿದ್ರು ಕೂಡ ಮೊರೈನ್ ಅದಾಗ ಅದು ಹರ್ಕೊಂಬಂದ್ರೆ ಡೌನ್ ದಿ ಸ್ಟ್ರೀಮ್ ಈ ರೀತಿಯ ದುರಂತಗಳಾಗೋ ಚಾನ್ಸ್ ಇರುತ್ತೆ. ಆಮೇಲೆ ಸ್ನೋ ಅವಲಾಂಚ್ಗಳಾಗುತ್ತೆ. ಸ್ನೋ ಅವಲಾಂಚ್ ಆದಾಗ ಸ್ವಲ್ಪ ದೂರದವರೆಗೂ ಸ್ನೋ ಆಗಿರುತ್ತೆ. ಈ ಫ್ರಿಕ್ಷನ್ ಇಂದಾಗಿ ಅದು ನೀರಾಗುತ್ತೆ. ಅಂದಿವೆ ಏನೇನು ಮಕ್ಕಿರುತ್ತೋ ಮಡ್ಡು, ಸಾಯಿಲು ಮತ್ತೆ ರಾಕು ಅದನ್ನೆಲ್ಲ ಒತ್ಕೊಂಬಂದು ಎಲ್ಲ ಒಂದ್ ಕಡೆ ಡಂಪ್ ಮಾಡುತ್ತೆ. ಇದು ಪ್ರಕ್ರಿಯೆ ಲಕ್ಷಾಂತರ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ನಮ್ಮ ತಪ್ಪು ಅವಳ ಪಾತ್ರದಲ್ಲಿ ನಾವು ಡ್ಯಾಮ್ ಕಟ್ಟೋದು, ಬ್ರಿಡ್ಜ್ ಕಟ್ಟೋದು, ಊರು ಕಟ್ಟೋದು. ಹಾಗಾದ್ರೆ ಈ ಹಿಮಾಲಯ ಪರ್ವತ ಭಾಗದಲ್ಲಿ ಈ ರೋಡ್ಸ್ಗಳನ್ನು ಮಾಡೋದು, ಹೈಡ್ರೋ ಪವರ್ ಪ್ಲಾಂಟ್ಸ್ಗಳನ್ನು ಮಾಡೋದು, ಈ ಡ್ಯಾಮ್ಗಳನ್ನು ಕಟ್ಟುವಂಥದ್ದು, ಇದೆಲ್ಲ ಯಾವಾಗಲೂ ಡೇಂಜರಸ್. ಹೌದು. ನಾನು ನೀತಿ ಆಯೋಗ್ಯ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಹಿಮಾಲಯದಲ್ಲಿ ಯಾರಿಗೂ ಕೂಡ ಯಾವುದೇ ಸ್ಟೇಟ್ ಆಗಲಿ, ನೇಪಾಳ, ಭೂತಾನ್ ನಮ್ದು ಅಲ್ದಿದ್ರು ಕೂಡ ಅವರು ಕೂಡ ಪ್ರಾಬ್ಲಮ್ ಇರುತ್ತೆ. ಈ ಹೈಡಲ್ ಪವರ್ ಸ್ಟೇಷನ್ಸ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಲಾಟ್ ಆಫ್ ವಾಟರ್ ಇಸ್ ದೇರ್ ಅಸೆಟ್. ಆಮೇಲೆ ಗ್ರೇಡಿಯಂಟ್ಸ್ ಇದೆ, ಹೈ ಎನರ್ಜಿ ಇದೆ, ಅದನ್ನು ಕನ್ವರ್ಟ್ ಮಾಡಿ ಎಲೆಕ್ಟ್ರಿಸಿಟಿ ಮಾಡಿ ಅದನ್ನ ನ್ಯಾಷನಲ್ ಗ್ರಿಡ್ಡಿಗೆ ಕೊಟ್ಟು ದುಡ್ಡು ಮಾಡೋದಕ್ಕೋಸ್ಕರ, ಎಕಾನಮಿ ಇಂಪ್ರೂವ್ ಮಾಡೋದಕ್ಕೆ. ಅದರ್ವೈಸ್ ಹಿಮಾಲಯಸ್ನಲ್ಲಿ ಏನು ಗ್ರೋತ್ ಇಲ್ಲ. ಸ್ನೋ ಕವರ್ ಆಯಿತು ಅಂದರೆ ವೆಜಿಟೇಷನ್ ಇಲ್ಲ. ಅದ್ರ ಕೆಳಗಡೆ ಕೂಡ ಕೆಲವು ಆರ್ಚರ್ಡ್ಸ್ ಬಿಟ್ಟರೆ, ಫ್ರೂಟ್ಸ್ ಬಿಟ್ಟರೆ ಬೇರೆ ಏನು ಉತ್ಪತ್ತಿ ಇಲ್ಲ. ಅಗ್ರಿಕಲ್ಚರ್ ಸಾಧ್ಯ ಇಲ್ಲ. ಸ್ಲೋಪ್ ಜಾಸ್ತಿ ಎಲ್ಲೋ ಅಲ್ಲೂ ಇಲ್ಲ. ಏನೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರು ರಿಸ್ಕೇ. ಅದು ಇನ್ಫ್ರಾಸ್ಟ್ರಕ್ಚರ್ ನೀವು ಆರ್ಚರ್ಡ್ಸ್ ಮಾಡಿ ಅಥವಾ ಬೇರೆ ಏನಾದರೂ ಎಜುಕೇಷನಲ್ ಪರ್ಪಸ್ ಮಾಡಿ, ಕಲ್ಚರಲ್ ಪಾಯಿಂಟ್ ಆಫ್ ಮಾಡಿ. ಆದರೆ ಈ ರಿಲಿಜಿಯಸ್ ಟೂರಿಸಂ ಮಾಡ್ತೀಯಲ್ಲ, ಇದು ತಪ್ಪು. ರಾಮಕೃಷ್ಣ ಐತಾಳ್ರಿಗೆ ಏನು ಮಾತಾಡಿದ್ರು, ಟ್ರೆಕ್ಕಿಂಗ್ ಹೋಗೋದು, ಅಡ್ವೆಂಚರ್ ಹೋಗೋದು ಲೀನ್ ಸೀಸನ್ ಹೋಗ್ಬೇಕು, ಡ್ರೈ ಸೀಸನ್ನಲ್ಲಿ, ಮಾನ್ಸೂನ್ ಸೀಸನಲ್ಲ. ಆಮೇಲೆ ಮಾನಸ್ ಅವರ ಕೈಲಾಸ ಇವೆಲ್ಲ ನೋಡೋಕ್ಕೂ, ಚಾತುರ್ಧಾಮ ಇವೆಲ್ಲ ಇತ್ತೀಚಿನ ರಿಲಿಜಿಯಸ್ ಟೂರಿಸಮ್ ಆಕ್ಟಿವಿಸಮ್ ಇದು ಇದಕ್ಕಿದ್ದಂಗೆ ಜಾಸ್ತಿ ಆಯಿತು. ಸೊ ಇಷ್ಟೊಂದು ನೋಡಿ, ಕೇದಾರ್ನಾಥ್ಗೆ ಹಿಂದೆ 5,000 ಜನ ಹೋಗ್ತಿದ್ರು. ಈಗ 5 ಲಕ್ಷ ಜನ ಹೋದರೆ ಅವ್ರು ಉಳ್ಕೊಳ್ಳೋದಕ್ಕೆ ಮೋಟಲ್ಸ್ ಬೇಕು, ರೋಡ್ಗಳು ಬೇಕು, ಫುಡ್ ಸಪ್ಲೈ ಬೇಕು, ಇವಕ್ಕೆಲ್ಲ ಆಬ್ವಿಯಸ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾರೆ. ಇನ್ನೊಂದು ವಿಚಾರ, ಇಲ್ಲಿ ಹಿಮಾಲಯದಲ್ಲಿ ಚೇಂಜ್ ಆಗ್ತಾ ಇರುವಂತ ಕ್ಲೈಮೇಟ್ ಕೂಡ ಇದಕ್ಕೆ ಕಾರಣ ಆಗಿದೆಯಾ ಅಂತ. ಈಗ ಕ್ಲೈಮೇಟ್ ನೋಡಿ, ಹಿಮಾಲಯದ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅದು ಗ್ಲೋಬಲ್ ವಾರ್ಮಿಂಗ್ ಇಂದ ಅಲ್ಲ, ನ್ಯಾಚುರಲ್ ವೇರಿಯೇಷನ್ಸ್ ಇರುತ್ತೆ. ಎವ್ರಿ ಇಯರ್ ಕ್ಲೈಮೇಟ್ ಈಸ್ ನಾಟ್ ದಿ ಸೇಮ್, ಎವ್ರಿ ಡೇ ವೆದರ್ ಈಸ್ ನಾಟ್ ದಿ ಸೇಮ್. ಹೈಲಿ ಚೇಂಜಿಂಗ್ ಫಿನಾಮಿನಾ ಇದು. ವೇರಿಯಬಲ್ ಫ್ಯಾಕ್ಟರ್ಸ್ ಜಾಸ್ತಿ ಮಿಟಿಯಾಲಜಿನಲ್ಲಿ. ಆದರೆ ಇತ್ತೀಚೆಗೆ ನಾನು ಒಂದು ಸಂಶೋಧನೆ ಮಾಡಿ ಜಿಯಾಲಜಿಗೂ ಮತ್ತು ಮಿಟಿಯಾಲಜಿಗೂ ಕನೆಕ್ಷನ್ ಹುಡುಕಿದ್ದೀನಿ. ಅದನ್ನು ನಾನು ಜಿಯೋ ಮಿಟಿಯಾಲಜಿಕಲ್ ಅಂತ ಸೈನ್ಸ್ ಅಂತ ಕರೆದಿದ್ದೀನಿ. ನ್ಯೂ ಇಂಟರ್ ಡಿಸಿಪ್ಲಿನರಿ ಏರಿಯಾ ಆಫ್ ಸೈನ್ಸ್. ಅದರಲ್ಲಿ ಕೆಲವು ಸರ್ಟನ್ ಏರಿಯಾಸ್ನಲ್ಲಿರ್ತಕ್ಕಂಥ ಆನ್ ಲ್ಯಾಂಡ್ ಅಂಡ್ ಆಫ್ ಶೋರ್, ಅಂಡರ್ ವಾಟರ್ ವಾಲ್ಕಿನೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಕ್ಲೈಮೆಟಿಕ್ ಚೇಂಜಸ್. ಇಲ್ಲಿ ಕ್ಲೌಡ್ ಬೆಸ್ಟ್ ಆಗಲಿ, ಮಳೆ ಆಗಲಿ, ನಮ್ಮ ವೆಸ್ಟರ್ನ್ ಘಾಟ್ಸ್ ಮಳೆಗಳಾಗಲಿ, ಕೇರಳ ಕೊಡಗು ಆಗಲಿ, ಅಮೆರಿಕದ್ದಾಗಲಿ, ಎಲ್ಲ ಕಡೆ ಅಲ್ಲ ಇದೆಲ್ಲವೂ ಮಾನವ ಸ್ವಯಂಕೃತ ಅಪರಾಧದಿಂದ ನಾವೇ ಕಳ್ಕೊಳ್ತಾ ಇಲ್ಲ. ಇದು ಮಾನವ ಇಲ್ಲಿ ದುರಂತಗಳು. ಆದರೆ ಮಾನವನ ಚಟುವಟಿಕೆ, ನೀವು ಕಾಡು ಕಡಿಯೋದಾಗಲಿ, ಕಾಡು ಬೆಳೆಸೋದಾಗಲಿ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಇವೆಲ್ಲ ಕಾರಣ ಅಲ್ಲ. ಇವೆಲ್ಲ 40-50 ವರ್ಷದಿಂದ ಕಾರ್ಬನ್ ಡೈಆಕ್ಸೈಡು, ವೆಹಿಕಲ್ಸು, ಫ್ಯಾಕ್ಟ್ರಿಗಳು, ಇವೆಲ್ಲ 100-200-1000 ವರ್ಷಗಳ ಹಿಂದೆ ಕ್ಲೈಮೇಟ್ ಡಿಸಾಸ್ಟರ್ಸ್ ಆಗಿಲ್ವಾ? ಅಲ್ವಾ? ಕೆಲಾಮಿಟೀಸ್ ಆಗಿದೆ, ಕೆಟಾಸ್ಟ್ರಫ್ಸ್ ಆಗಿದೆ. ಸೊ ಅದು ನ್ಯಾಚುರಲ್ ರೀಸನ್ಸ್ ನಮ್ಗೆ ಅರ್ಥವಾಗುತ್ತೆ ಜಿಯಾಲಜಿನಲ್ಲಿ. ವಿ ಸ್ಟಡಿ ಇಟ್. ಹಿಸ್ಟಾರಿಕಲ್ ಜಿಯಾಲಜಿ ಅಂತ ಒಂದು ಬ್ರಾಂಚ್ ಇದೆ, ಪೆಲಿಯೋ ಕ್ಲೈಮೇಟ್ ಅಂತ ಒಂದು ಬ್ರಾಂಚ್ ಇದೆ. ಅದರ ಸಹಾಯದಿಂದ ಅರ್ಥ ಮಾಡ್ಕೊಂಡಾಗ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ದಿ ಕಲ್ಪ್ರಿಟ್. ಓಕೆ, ಸಮಯದ ಅಭಾವ ಸರ್, ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರಕಾಶ್ ಸರ್. ಹಾಗೆ ರಾಮಕೃಷ್ಣ ಅವರೇ, ಇಷ್ಟೊತ್ತಂಗ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.